ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೆಳೆಸಿ ನೋವ ಅಳಿಸಿ ನಲಿವಾಗಬೇಡ ದಾನವ, ಕೆಡುಕ ಬಯಸೆ ಕೆಡುವೆ ಖಚಿತ, ಕೆಡುಕ ಬಯಸೆ ಕೆಡುವೆ ಖಚಿತ, ಪಡೆವೆ ನೋವು ಖಂಡಿತ, ಸತ್ಯವಾದ ಘನತೆ ಸೋಲೆ ಕಾಣದಂತೆ, ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ನಮಸ್ಕಾರ ವೀಕ್ಷಕರೇ, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಒಂದಿಷ್ಟು ಮಾತುಗಳು ಪೂರ್ಣ ಸತ್ಯ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನಾನೇ ಕೆಲವೊಂದು ವಿಚಾರದಲ್ಲಿ ರಮ್ಮನಹಳ್ಳಿ 259/3 ಒಂದು ಲೆಕ್ಕಕ್ಕೆ ಬಂತು. ಈಗ 252/2 ಇದಕ್ಕೆ ಸರ್ಕಾರಕ್ಕೆ ಕಣ್ತೆರೆಸುವ ಒಂದು ಎಪಿಸೋಡ್ ಅಂತ ಹಾಕಿದ್ವಿ. ಇಲ್ಲಿ ಭೂ ಕಬಳಿಕೆ ಅಂತೇನು ಆಗಿದೆಯಾ, ಇಲ್ಲಿ ಅಧಿಕಾರಿಗಳೇನಾದರೂ ಮಾಡಿದಾರಾ ಅನ್ನೋದಕ್ಕೆ ಕೆಲವೊಂದು ವಿಚಾರದಲ್ಲಿ ನಾವು ಬೆಳಕನ್ನು ಚೆಲ್ಲಲಿಕ್ಕೆ ಇಷ್ಟಪಡ್ತೇವೆ. ಒಂದೊಂದ್ಸತಿ ಏನಾಗ್ತದೆ ಹೇಳಿ, ಇಳಿ ಹೊಡಿಲಿಕ್ಕೆ ಹೋಗಿ ಅಲ್ಲಿ ಗಣಪಕ್ಕೆ ಬೀಳ್ತದಂತೆ, ಅಂದರೆ ಇಲಿಗೆ ಬಡಿಲಿಕ್ಕೆ ಹೋಗಿ ಗಣಪಕ್ಕೆ ಬೀಳ್ತದೆ ಅನ್ನೋ ಅರ್ಥದಲ್ಲಿ ಯಾರೋ ಮಾಡಿದ ಒಂದು ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ತಾರೆ. ಹೇಳ್ತಾರಲ್ಲ, ಅಲ್ಲಿ ತಿನ್ಲಿಲ್ಲ ಉಣ್ಲಿಲ್ಲ ಗ್ಲಾಸ್ ಹೊಡೆದು 12 ರೂಪಾಯಿ ಕೊಟ್ಟು ಬಂದಿದ್ರಂತೆ. ಅದಕ್ಕೆ ಇಲ್ಲಿ ಮೈಸೂರು ಕಸ್ಬಾ ಹೋಬಳಿ ರಮ್ಮನಹಳ್ಳಿ ಗ್ರಾಮದ 259/3 ಇಲ್ಲಿ 30 ಗುಂಟೆ ಎಕರೆ ಅದು ಸರ್ವೆ ನಂಬರ್ ಹಾಕಿದ್ದಾರೆ. ಹೊಸ ಸರ್ವೆ ನಂಬರ್ 259/4. ಇಲ್ಲಿ 10 ಗುಂಟೆ ಇನ್ನೊಂದು ಬೇರೆ ಬೇರೆ ಉಲ್ಲೇಖ ಮಾಡಿ ಇದನ್ನ ಖಾತೆಯನ್ನು ರದ್ದುಪಡಿಸಿ ಸರ್ಕಾರ ಎಂದು ನಮೂದಿಸಬೇಕು. ಇವತ್ತು ಕೂಡ ಅದು ಇಂಡಿವಿಜುವಲ್ ವ್ಯಕ್ತಿತ್ವದ ಹೆಸರಿನಲ್ಲೇ ಇದೆ. ಇಲ್ಲಿ ಯಾರು ಇದನ್ನ ಮಿಸ್ಟೇಕ್ ಮಾಡಿತ್ತು? ಕಾರ್ಪೊರೇಷನ್ ಅವ್ರದ್ದು ಬೇಸಿಕ್ ಅಲ್ಲಿ ಒಂದು ಮಿಸ್ಟೇಕ್ ಇದೆ, ರೆವಿನ್ಯೂ ಇಲಾಖೆ ಮಿಸ್ಟೇಕ್ ಇದೆ. ಹೇಳ್ತಾರಲ್ಲ, ಮಿಸ್ಟೇಕ್ ಮಾಡಿದವರು ಅವರು, ಅನುಭವಿಸಿದವರು ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜು ಅವರು, ಹಾಗೆ ಚೀಫ್ ಆಫೀಸರ್ ಮಹೇಶ್ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಬೇಸಿಕ್ ಏನಿದೆ, ನಮ್ಮ ಕೆಲಸ ಏನಿರ್ತದೆ ಅಲ್ಲಿ, ಈಗ ಆನ್ಲೈನ್ ಏನು ತಗೊಳ್ತದೆ, ಡಾಕ್ಯುಮೆಂಟ್ಸ್ ಏನು ಕೇಳ್ತದೆ ಅದನ್ನ ಕೊಡ್ತದೆ. ಅದನ್ನ ತಯಾರು ಮಾಡಿದಾಗ ಇಲ್ಲಿ ಯಾರೋ ಮಾಡಿದ ಮಿಸ್ಟೇಕ್ಗಳು ಒಂದು ಪ್ರೆಷರಿಗೋ ಅಥವಾ ಪ್ಲೆಜರಿಗೋ ಏನಾದ್ರೂ ಕೂಡ ನಮ್ಮ ತಪ್ಪೇನು ಅನ್ನೋ ಅರ್ಥದಲ್ಲಿ ಕೆಲವೊಬ್ರು ಅಲ್ಲಿ ಅಧಿಕಾರಿಗಳು ಕೇಳ್ತಾರೆ, ಹಾಗೆ ಚೀಫ್ ಆಫೀಸರ್ ಕೂಡ ಕೇಳ್ತಾರೆ. ಆಯ್ತು, ಸರ್ಕಾರದ ಜಾಗ ಸರ್ಕಾರಕ್ಕೆ ಇರ್ತದೆ, ಎಷ್ಟು ದಿವಸ ಆದ್ರೂ ಅದು ಹೊಳ್ಳಿಕ್ಕೆ ವಾಪಸ್ ಬಂದೇ ಬರ್ತದೆ. ಇಲ್ಲಿ ಕೆಲವೊಂದು ದಾಖಲೆ ಜೊತೆಗೆ ಮೊನ್ನೆ ಸ್ನೇಹಮಯರು ಕೂಡ ಮಾತನಾಡಿದ್ರು. ಹಾಗೆ ಈಗ ಮೊನ್ನೆ ತಾನೇ ತಹಸೀಲ್ದಾರ್ ಅವರು AC ಅವರಿಗೆ ಒಂದು ಪತ್ರ ಬರೆದಿದ್ದಾರೆ, ಸರ್ಕಾರ ಅಂತ ನಮೂದಿಸಿ. ಹಾಗೆ ಈ ರೀತಿ ಎಷ್ಟೆಷ್ಟಾಗಿದ್ದಾವೆ ಅವನ್ನ ನಾವು ಮತ್ತೆ ಹೊಳ್ಳಿ ವಾಪಸ್ ತಗೊಂಡ್ಬಿಡ್ತೀವಿ ಅನ್ನೋ ಅರ್ಥದಲ್ಲಿ. ಇದು ಒಂದು ರೀತಿಯಿಂದ ಅಂದ್ರೆ 259/3 ಇದು ಒಂದು ಗೊಂದಲಕ್ಕೆ ತೆರೆ ಎಳೆದಂಗೆ ಆಯ್ತು. ಈಗ ಒಂದು ರೀತಿಯಿಂದ ಪಾಪ ರೆವಿನ್ಯೂ ಇನ್ಸ್ಪೆಕ್ಟರ್ ಇನ್ನೊಂದು ಕೆಲವೊಂದು ಮುಜುಗರದಿಂದ ಒಂದಿಷ್ಟು ರಿಲೀಫ್ ತಗೊಂಡು ಆಕ್ಸಿಜನ್ ತಗೊಳ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಗರುಡ ಹೇಳಕ್ ಇಷ್ಟಪಡ್ತದೆ. ಯಾಕಂದ್ರೆ ಇಲ್ಲಿ ರೆವಿನ್ಯೂ ಇಲಾಖೆ ಮಾಡೋ ಮಿಸ್ಟೇಕಿಗೆ ಪಟ್ಟಣ ಪಂಚಾಯಿತಿ ಅನುಭವಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು, ಇಲ್ಲಿ 2 ವಿಚಾರ. ಇವತ್ತು ಒಂದಿಷ್ಟು ಸ್ಟ್ರೈಕ್ ಇತ್ತು. ಕೆಲವೊಬ್ರು ಏನ್ ಮಾತಾಡಿದ್ದಾರೆ, ಅವರವರ ಅಭಿಪ್ರಾಯ ಜೊತೆಗೆ ಚೀಫ್ ಆಫೀಸರ್ ಏನ್ ಮಾತಾಡ್ತಾರೆ ಅಂದ್ರೆ ಯಾವ ಗೊಂದಲ ಏನಿಲ್ಲಿ. ಒಂದು ಸೀಟು ಇಲ್ಲಿ RI ಸೀಟಿಗೆ ಇಬ್ಬರು ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಮಂಜುನಾಥ್ ಅವರು ಸ್ಟೇ ತಗೊಂಡ್ಬಂದಿದ್ದಾರೆ, ಅದರ ಕಾಪಿಗಳು ಕೂಡ ಇಲ್ಲಿದ್ದಾವೆ. ರಾಮಸ್ವಾಮಿ ಅವರು ಸರ್ಕಾರದಿಂದ ರಾಮಸ್ವಾಮಿ ಅಂತ ಹೇಳಿ ಸರ್ಕಾರದಿಂದ ನಾನು ಆರ್ಡರ್ ತಗೊಂಡ್ಬಂದಿದ್ದೀನಿ, ಜೊತೆಗೆ ಇಲ್ಲಿ KV8 ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಒಂದಿಷ್ಟು ಗೊಂದಲಗಳ ಮಧ್ಯೆ ಹಿಂಬರಹವನ್ನ ಕೊಟ್ಟಿದ್ದಾರೆ ಚೀಫ್ ಆಫೀಸರ್ ಮಹೇಶ್ ಅವರು. ಮಹೇಶ್ ಅವ್ರನ್ನ ಗರುಡ ಮಾತಾಡಿಸ್ತದೆ, ಅವ್ರು ಏನ್ ಹೇಳ್ತಾರೆ ಅಂತ ಕೂಡ ನಿಮ್ಗೆ ಕೇಳಿಸ್ತದೆ. ಈಗ ಸಂಪೂರ್ಣ ಚಿತ್ರಣ ಇವತ್ತು ಒಂದಿಷ್ಟು ಬಂದಾಗ ನಿಮಗೆ ಹೋರಾಟ ಆಗ್ಲಿ ಇನ್ನೊಂದಾಗ್ಲಿ, ನನಗೆ ಆರಾಮಿಲ್ಲ ಅಂದ್ರೆ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು,
ಇಲ್ಲಿ ಕೆಲವೊಬ್ಬರ ಪ್ರಶ್ನೆ ನಾನು ನೇರವಾಗಿ ಕೇಳ್ತೇನೆ, ಸಂತ್ರಸ್ತರು ಯಾರು ಒಬ್ರಾದ್ರೂ ಬಂದು ಇಲ್ಲಿ ನಮ್ಮನ್ನ ಕೇಳಿದ್ರೆ ಚೀಫ್ ಆಫೀಸರ್ ಹೇಳ್ತಾರೆ ನಾನೇ ಸಾಲ್ವ್ ಮಾಡ್ತೀನಿ. ಹೊರಗಡೆ ನೀವು ಅಲ್ಲಿ ಸ್ಟ್ರೈಕ್ ಕೊಡ್ತೀನಿ ಗಲಾಟೆ ಮಾಡ್ತೀನಿ ಅಂದ್ರ ಅದರಲ್ಲಿ ಸಂತ್ರಸ್ತರು ಯಾರು ಸ್ವಲ್ಪ ಜರಡಿ ಹಿಡಿದು ನಮಗೆ ತೋರಿಸ್ರಿ ಅಂತ ಹೇಳ್ತಾರೆ ಚೀಫ್ ಆಫೀಸರ್ ಅವರು. ಅಂದ್ರೆ ನಿಮಗೆ ಏನಾದ್ರೂ ಹಸಿವಾಗಿದ್ರೆ ನನ್ನ ಹತ್ರ ಬನ್ನಿ, ಊಟ ಇದ್ರೆ ಕೊಡ್ತೀನಿ, ಇಲ್ಲಾದ್ರೂ ಮಾಡಿ ಆದ್ರೂ ಕೊಡ್ತೀನಿ, ಇಲ್ಲ ಊಟ ಇಲ್ಲ ನಡೀರಿ ಅಂತ ಆದ್ರೂ ಕೊಡ್ತೇನೆ. ನೀವು ಎಲ್ಲೋ ಅಂದ್ರೆ ಯಾವ್ದೋ ಒಂದ್ ರೀತಿಯಿಂದ ನೀವು ಎಲ್ಲೋ ಪ್ರಾಯೋಜಿತ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಂದು ಕೇಳಿದಾಗ ನಾವು ಏನ್ ಹೇಳ್ಬೇಕು, ಪಕ್ಕ ಮೈಂಡ್ ಸೆಟ್ ಯಾಕೆ ಮಾಡ್ಕೊಂಡ್ ಬರ್ತೀರಿ? ಇಲ್ಲಿ ಯಾರು ಸ್ವಂತ ಅಲ್ಲ ಸಂತ್ರಸ್ತರು ಯಾರಿದ್ದಾರೆ, ಇವತ್ತು ಇಷ್ಟು ಜನ ನೀವು ಸ್ಟ್ರೈಕ್ ಕೂತ್ಕೊಂಡ್ರಿ ಮಾತಾಡಿದ್ರಿ, ಯಾರಿಗೆ ಏನ್ ಸಮಸ್ಯೆ ಆಗಿದೆ, ನನ್ನ ಹತ್ರ ಯಾಕೆ ಬರ್ಲಿಲ್ಲ ಅವರು? ಇನ್ ಕೇಸ್ ಕೆಲವೊಂದು ರಿಜೆಕ್ಷನ್ಸ್ ಆಗಿದಾವೆ ಆನ್ಲೈನ್ ನಲ್ಲಿ ಅಂತ ಹೇಳ್ತಾರಲ್ಲ, ರಿಜೆಕ್ಟ್ ಆಗೋದಕ್ಕೆ ಒಂದಿಷ್ಟು ರೀಸನ್ಸ್ ಇರ್ತಾವೆ, ಹಿಂಬರ ನಾವು ಕೊಡ್ತೇವೆ. ಹಿಂಬರ ಕೊಟ್ಟು ರಿಜೆಕ್ಟ್ ಆಗ್ಯಾವ ಅನ್ನೋ ಉದ್ದೇಶಕ್ಕೆ ನೀವು ಇಷ್ಟು ಜನ ಬಂದ್ಬಿಟ್ರೆ ನಮ್ದು ಏನ್ ಕೆಲಸ? ಅಂದ್ರೆ ನಮ್ ಕಡೆ ತಪ್ಪು ಮಾಡಿಸ್ಬೇಡಿ, ಮಾಡಿಸಿ ಮತ್ತೆ ನಮ್ಮನ್ನ ಗೂಬಿ ಕೂರಿಸ್ಬೇಡಿ ಅನ್ನೋ ಅರ್ಥದಲ್ಲಿ ಮಹೇಶ್ ಅವರು ಚೀಫ್ ಆಫೀಸರ್ ಅವರು ಹೇಳ್ತಾರೆ. ಮತ್ತೆ ನಾವೊಂದಿಷ್ಟು ಕೇಳಿದ್ವಿ, ಈಗ ನಿಮ್ಮ 2 ತಕಡಿನಲ್ಲಿ ಮಂಜು ಅವರು ರಾಮಸ್ವಾಮಿ ಅವರು ಯಾರು ಹೆಚ್ಚು ಅನ್ನೋ ಅರ್ಥದಲ್ಲಿ ಅವರು ಒಂದೇ ಒಂದು ಕ್ಲಿಯರ್ ಹೇಳ್ತಾರೆ, ನನಗೆ ರೆವಿನ್ಯೂ ಆಫೀಸರ್ ಬೇಕು, ಅದು ಮಂಜು ಆಗಿರ್ಲಿ ರಾಮಸ್ವಾಮಿ ಆಗಿರ್ಲಿ, ತಪ್ಪು ಅಭಿಪ್ರಾಯನ ಕೊಡ್ತಾ ಹೋಗ್ಬಾರ್ದು ಅಂತ. ಅಂದ್ರೆ ನನಗೆ ಈ ಕೋರ್ಟಿಂದ ಆದೇಶ ನಾನು ಪಾಲಿಸ್ತಾ ಇದ್ದೀನಿ, ಇಲ್ಲಿ ಮಂಜು ಅವರು ಸ್ಟೇ ತಗೊಂಡ್ಬಂದಿದ್ದಾರೆ ಮಂಜುನಾಥ್ ಅವರು, ನಾ ಅದನ್ನ ಕೋರ್ಟಿಗೆ ಗೌರವಿಸಿ ನಾನು ಅವರನ್ನು ಅಲ್ಲೇ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಆಮೇಲೆ ರಾಮಸ್ವಾಮಿ ಅವರು ಧ್ವನಿ ಎತ್ತಿ ಕೆಲವೊಂದು ಲೆಟರ್ಸ್ ಅನ್ನು ನಮಗೆ ಬರೆದಿದ್ದಾರೆ, ನಾನು ನಮ್ಮ ಹಿರಿಯರಿಗೆ ಅದನ್ನ ತಿಳಿಸಿದ್ದೀನಿ. ಅಲ್ಲಿವರೆಗೂ ಸ್ಟೇಟಸ್ ಕೋ ಇರೋದ್ರಿಂದ ಯಥಾಸ್ಥಿತಿ ಕಾಪಾಡ್ತೀವಿ. ಹಾಗೆ KVIT ಯಾಕೆ ಹಾಕ್ತಾರೆ ಅಂತ ಒಂದು ಪ್ರಶ್ನೆ ಅವರು ಕೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಏನಾದ್ರೂ ಮುಂದೆ ಹೋದ್ರೆ ನನ್ನ ನಜರಿಗೆ ತಗೊಂಬರ್ರಿ ಅಂತ ಹೇಳಿ, ಮುಂದುವರಿನೇ ಬೇಡ್ರಿ ಅಂತ ಹೇಳಿ KVIT ಇರಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಿತೌಟ್ ನನ್ನ ನಾಲೆಜ್ ಯಾವ್ದೋ ಇದಕ್ಕೆ ಸಂಬಂಧಪಟ್ಟಿದ್ದು ನೀವು ತಗೊಂಬಂದ್ ಕೇಳಿ. ಇಲ್ಲಿ ಒಂದಿಷ್ಟು ಡೇಟ್ಗಳು ಗೊಂದಲ. ಇಲ್ಲಿ ರಾಮಸ್ವಾಮಿ ಹೇಳೋ ಪ್ರಕಾರ ನನ್ನ ಇಲ್ಲಿ ಬಂದ ಮೇಲೆ ಕೆಲವೊಂದು ಆರ್ಡರ್ ನೋಡಿದ ಮೇಲೆ ಅವರು ಮುಂದೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ಗೆ ಹೋಗಿದ್ದಾರೆ ಅಂತಂದ್ರೆ ಯಾವ ಮ್ಯಾಟ್ರ್ ಎಲ್ಲಿದೆ ಅಲ್ಲೇ ಡಿಸ್ಕಷನ್ ಆಗಲಿ ಅಂತ ಹೇಳಿ ಚೀಫ್ ಆಫೀಸರ್ ಹೇಳ್ತಾರೆ. ಜೊತೆಗೆ ನಾನು ಯಾವುದೇ ರೀತಿಯಿಂದ ಇಲ್ಲಿ ವಿಶೇಷವಾಗಿ ಮದ್ದೂರಿಗೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ರಾಮಸ್ವಾಮಿ ಅವರಿಗೆ, ಸರ್ಕಾರದಿಂದ ಆದೇಶ ತರುವಾಗ ಒಂದಿಷ್ಟು ಗೊಂದಲ ಇದಾವೆ, ಅವನ್ನ ನಿವಾರಣೆ ಮಾಡ್ಕೊಂಡು ನನ್ನ ಹತ್ರ ಬರ್ರಿ, ಇಲ್ಲಾಂದ್ರೆ ನಾನು ದಿನ ಇದೇ ರಾಡಿನ ಬಳಿಬೇಕಾಗ್ತದೆ, ನನಗೆ ಆಗೋದಿಲ್ಲ ಈ ರೀತಿ ಆದ್ರೆ ಅನ್ನೋ ಅರ್ಥದಲ್ಲಿ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸ್ತಾ ನಾನು ಹೇಳೋದು ಸತ್ಯಮೇವ ಜಯತೆ ಹೇಳ್ತಾರಲ್ಲ, ಅಲ್ಲಿ ಏನಾದ್ರೂ ಅಕ್ರಮ ಮಾಡಿದ್ರೆ ತಗೊಂಬನ್ನಿ. ಈಗ ಮಂಜು ಅವರು ಹೇಳ್ತಾರ, ಮಂಜುನಾಥ್ ಅವ್ರು ಹೇಳ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ, ಹಾಗೆ ಚೀಫ್ ಆಫೀಸರ್ ಹೇಳ್ತಾರೆ, ಯಾರಾದ್ರೂ ಹೇಳೋದು ಆದ್ರೆ ನಿಮಗೆ ಅಲ್ಲಿ ಏನಾದ್ರೂ ಅಕ್ರಮ ಆಗಿದ್ರೆ ಇಂಥದ್ದು ಆಗಿದೆ ಅಂತ ನಮ್ಮ ಹತ್ರ ತಗೊಂಬನ್ನಿ, ನಾವು ತೋರಿಸ್ತೀವಿ. ಅದೆಲ್ಲ ಬಿಟ್ಕೊಟ್ಟು ಸುಮ್ನೆ ನನ್ನ ಮೇಲೆ ಗೂಬೆ ಕೂರಿಸ್ಬೇಡಿ. ಯಾಕಂದ್ರೆ ನಮಗೂ ಕುಟುಂಬಗಳು ಇರ್ತವೆ, ನಮಗೂ ಮುಜುಗರ ಆಗ್ತದೆ. ಏನಾದ್ರೂ ತಿಂದಿದ್ರೆ ಪರವಾಗಿಲ್ಲ, ತಿನ್ಲಾರ್ದ ಕೋಟಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಿರಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಎಲ್ಲವನ್ನ ತೋರಿಸ್ತಾ ನಾವು ಹೇಳೋದು ಇದು ಪೂರ್ಣ ಸತ್ಯ ಅಂತ. ನಮಸ್ಕಾರ. ನನ್ನ ಹೆಸರು ಕರ್ನಾಟಕ ಕ್ರಾಂತಿ ಸೇನೆ ಅಧ್ಯಕ್ಷ ನಾನು MC ಬಾಬು ಅಂತ, ಹಾಗೂ ನಮ್ಮ ಪದಾಧಿಕಾರಿಗಳಿದ್ದಾರೆ. ಇವತ್ತು ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನು ಅಂದ್ರೆ, ಇತ್ತೀಚೆಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ರಮನಹಳ್ಳಿ ಸರ್ವೆ ನಂಬರ್ನಲ್ಲಿ ಆಶ್ರಯ ಯೋಜನೆಗಾಗಿ ಭೂ ಸ್ವಾಧೀನವಾಗಿದ್ದಂಥ ಜಾಗವನ್ನ ಕೆಲವು ಭೂಗಳ್ಳರು ಅದನ್ನ ನಿವೇಶನಗಳನ್ನಾಗಿ ಮಾಡಿ ಇದೇ ಭ್ರಷ್ಟ ಅಧಿಕಾರಿಗಳಾದಂಥ ಮಹೇಶ್ ಮತ್ತು RI ಮಂಜುನಾಥ್ರವರು ಅದಕ್ಕೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟು ಅದನ್ನ ನಿವೇಶನಗಳನ್ನ ಮಾರಾಟ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಟ್ಕೊಂಡು ನಮ್ಮ ಕೆಲವು ಮಿತ್ರರು ಪ್ರತಿಭಟನೆಯನ್ನು ಮಾಡಿದ್ರು, ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು ಸುಧಾ. ಇಲ್ಲಿವರೆಗೂ ಅವರ ಬಗ್ಗೆ ತನಿಖೆ ಆಗಲಿ, ಅವರ ಬಗ್ಗೆ ಕಾನೂನಾತ್ಮಕವಾದಂಥ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಇವತ್ತಿಗೂ ನಿರಾತಂಕವಾಗಿ ಆ ಇಬ್ಬರು RI ಮಂಜುನಾಥ್ ಹಾಗೂ ಮಹೇಶ್ ರವರು ಇದೇ ಕಚೇರಿಯಲ್ಲಿ ಮುಂದುವರಿತಾ ಇದ್ದಾರೆ. ಸಾರ್ವಜನಿಕರ ಹತ್ರ ತಮ್ಮ ಕಷ್ಟಪಟ್ಟು ಖರೀದಿ ಮಾಡಿದಂಥ ನಿವೇಶನದ ಎಲ್ಲ ಮೂಲ ದಾಖಲಾತಿಗಳು ಇದ್ರೂ ಸಹ ಅವರಿಗೆ ಖಾತೆ ಮಾಡದೆ ಆನ್ಲೈನಲ್ಲಿ ಅಪ್ಲೈ ಮಾಡಿದಂಥ ಅರ್ಜಿಗಳನ್ನ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ನೀಡದೆ ತಿರಸ್ಕರಿಸ್ತಾ ಇದ್ದಾರೆ. ನೀವು ತಿರಸ್ಕರಿಸಿರೋದಕ್ಕೆ
ನಮಗೆ ಒಂದು ಹಿಂಬರ ಕೊಡಿ ಅಂದ್ರೆ ಹಿಂಬರವನ್ನು ಕೊಡ್ತಾ ಇಲ್ಲ. ಸಾರ್ವಜನಿಕರು, ನಿವೃತ್ತ ಶಿಕ್ಷಕರಿರ್ಬೋದು, ನಿವೃತ್ತ ಪೊಲೀಸ್ ಅಧಿಕಾರಿಗಳಿರ್ಬೋದು, ಹಿರಿಯರು, ವಿಧವೆಯರು ತಮ್ಮ ನಿವೇಶನಗಳಿಗಾಗಿ, ಯಾಕೆಂದ್ರೆ ಇಲ್ಲಿ ರಮನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಲೇಔಟ್ಗಳಲ್ಲಿರತಕ್ಕಂಥ ಬಡಾವಣೆಗಳಿರತಕ್ಕಂಥ ನಿವೇಶನಗಳನ್ನ ತಗೊಂಡಿರೋರು ಯಾರು ಅಂದ್ರೆ, ಯಾರೋ NR ಮೂಲದಲ್ಲಿರೋರು, ಯಾರೋ ಉದಯಗಿರಿಯಲ್ಲಿರೋರು, ಗಾಯತ್ರಿಪುರಂ ಅಲ್ಲಿರೋರು, ಬೆಂಗಳೂರಲ್ಲಿ ವಾಸವಾಗಿರೋರು ಅಂತವ್ರು ತಗೊಂಡಿದ್ದಾರೆ. ಅಂತವ್ರು ಪ್ರತಿದಿನ ಇಲ್ಲಿ ಕಚೇರಿಗೆ ಅಲಿಬೇಕು. CO ಅವರು ಯಾವತ್ತೂ ಇಲ್ಲಿ ಲಭ್ಯ ಇರಲ್ಲ, RI ಅವರು ಇಲ್ಲಿ ಲಭ್ಯ ಇರಲ್ಲ. ಇತ್ತೀಚೆಗೆ ಇದೆಲ್ಲ ಪ್ರಕರಣಗಳಾದ್ಮೇಲೆ ಇವಾಗ CO ಅವರು ಇಲ್ಲಿ ಇದ್ಕೊಂಡು ಖಾತೆಯನ್ನ ಪಾಸ್ ಮಾಡ್ತಾರೆ. ಇನ್ನೊಬ್ರು RI ಮಂಜುನಾಥ್ ರವರು ಎಲ್ಲೋ ಒಂದ್ ಕಡೆ ಇದ್ಕೊಂಡು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಲಾಗಿನ್ ಮಾಡ್ತಾರೆ. ಅಲ್ಲಿಂದ ಯಾವ ರೀತಿ ಲಾಗಿನ್ ಮಾಡ್ತಾರೆ ಅಂದ್ರೆ, ಅವ್ರ ಪರವಾಗಿ ಇಲ್ಲೊಬ್ಬ ಮಧ್ಯವರ್ತಿನ ಇಟ್ಟಿದ್ದಾರೆ. ಅವರು ತಗೊಂಡೋಗಿ ಅವ್ರಿಗೆ ತಲುಪಿಸಿದ್ರೆ ಅವಾಗಲೇ ಅದನ್ನ ತಕ್ಷಣವಾಗಿ ಮಾಡ್ತಾರೆ. ಇದೆಲ್ಲ ಗೊತ್ತಿದ್ದು ಸರ್ಕಾರದ ಗಮನಕ್ಕೆ ನಾವು ತಗೊಬಂದು ಹೋರಾಟ ಮಾಡ್ತಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ತಮ್ಗೆ ಏನು ಕಿವಿ ಇದ್ದು ಕಿವಿಡರಾಗಿ, ಕಣ್ಣಿದ್ದು ಕುರುಡರಾಗಿ ಕೂತಿದೆ ಅಂದ್ರೆ, ಎಲ್ಲೋ ಒಂದು ಕಡೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಂಡು ಪಾಲಿಸ್ತಾ ಇರೋದು ಈ ರಾಜ್ಯ ಸರ್ಕಾರನೇ ಅನ್ನೋ ಒಂದು ಅನುಮಾನ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ಆದ್ರಿಂದ ನಮ್ಮ ರಾಜ್ಯ ಸರ್ಕಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ನೀವು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತೀರಾ. ಹಿಂದಿನ ಸರ್ಕಾರ 40% ಸರ್ಕಾರ, ನಾವು ಬಂದ್ರೆ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ ನೀವು ಬಂದಿದ್ದೀರಾ. ಜನ ನಿಮ್ಮ ಮಾತನ್ನ ನಂಬಿ ನಿಮ್ಮನ್ನ ಗೆಲ್ಸಿದೀವಿ. ನೀವು 40% ನೀವು ರದ್ದು ಮಾಡಿ 100% ಮಾಡಕ್ ಹೋಗಬೇಡಿ. ದಯವಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ನೀವು ಅಮಾನತುಗೊಳಿಸಿ ಸೂಕ್ತ ಅಧಿಕಾರಿಗಳನ್ನ ಇಲ್ಲಿ ನೇಮಿಸದೆ ಹೋದ್ರೆ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸಾರ್ವಜನಿಕರು ಪಾಠ ಕಲಿಸಬೇಕಾಗುತ್ತೆ ಅಂತ ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಸಾರ್ವಜನಿಕರು ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಹೇಳಲಿಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗೋವರೆಗೂ ಈ ಪಟ್ಟಣ ಪಂಚಾಯತಿ ಮುಂದೆ ನಾವು ಪ್ರತಿಭಟನೆ ಮಾಡಿ ಪ್ರಾಣ ಬಿಡೋದಕ್ಕೂ ಸಿದ್ಧರಿದ್ದೇವೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತೆ ಸಿದ್ದರಾಮಯ್ಯನವರಿಗೆ ನಾನು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ಸರ್, ನನ್ನ ಹೆಸರು ಖಾನ್ ಅಂತ, ನಮ್ಮ ಮೈನಾರಿಟಿ ಲೀಡರ್ ಕಾಂಗ್ರೆಸ್. ಈಗ ಸರಿ, ಇಲ್ಲಿ ಏನು ಆಪಾದನೆ ಬರ್ತಾ ಇದೆ, ಈ ಆಪಾದನೆ ಹಿಂದೆ ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದನ್ನ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಇಲ್ಲಿ ಸದುದ್ದೇಶ ಇದ್ರೆ, ದಾಖಲಾತಿಗಳು ಸರಿ ಇದ್ರೆ, ಕಾನೂನು ಕ್ರಮೇಣ ಏನಿರಬೇಕು ನಿಬಂಧನೆಗಳು ಒಳಪಟ್ಟು ಕಾನೂನಾತ್ಮಕವಾಗಿ ದಾಖಲಾತಿಗಳಿದ್ರೆ ಅವರು ಖಾತೆ ಮಾಡದೇನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ, ಆನ್ಲೈನಲ್ಲಿ ಅಪ್ಲೋಡ್ ಆಗೋ ಅಂಥ ಎಲ್ಲ ದಾಖಲಾತಿಗಳು ಆನ್ಲೈನಲ್ಲಿ ಅಪ್ಲೋಡ್ ಆದಮೇಲೆ ಅದು ದಾಖಲಾತಿಗಳು ಸರಿ ಇದ್ದರೆ ತಾನಾಗೆ ಖಾತೆ ಮಂಜೂರಾಗ್ತದೆ. ಇದು ಆಪಾದನೆ ಏನು ಮಾಡ್ತಿದ್ದಾರೆ, ಇದರಲ್ಲಿ ಸದುದ್ದೇಶ ಇಲ್ಲ ಅನ್ನೋದನ್ನು ನಾವು ಪರಿಗಣನೆಗೆ ತರಬೇಕಾಗ್ತದೆ. ಇಲ್ಲಿ ಆಪಾದನೆ ಮಾಡಿ ಇದರಲ್ಲಿ ಆಪಾದನೆಯಲ್ಲಿ ಹುರುಳಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲನೇ ಹೊರತು ಇದರಿಂದ ಅನುಕೂಲ ಏನೂ ಇಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಧಿಕಾರಿಗಳು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದನ್ನು ತಪ್ಪಿಸುವಂಥ ಕೆಲಸ, ಅದಕ್ಕೆ ತೊಂದರೆ ಕೊಡುವಂಥ ಕೆಲಸ ಇಲ್ಲಿ ಬೇರೆ ರೀತಿ ಹಿತಾಸಕ್ತಿಗಳು, ಪಟ್ಟಾಬದ್ಧ ಹಿತಾಸಕ್ತಿಗಳು ಇದಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲ ಮಾಡುವಂಥ ಇವ್ರದ್ದು ದೃಷ್ಟಿಕೋನ ಇದೆ ಅನ್ನೋದನ್ನು ನನಗೆ ಪರಿಗಣನೆಗೆ ಬಂದಿದೆ ಸರ್. ಮಹೇಶ್ ಸರ್, ಒಂದಿಷ್ಟು ಗೊಂದಲ ಇತ್ತು ಹೊರಗಡೆ, ನಾವು ಬೈಕ್ ತಗೊಂಡ್ವಿ ಕೆಲವೊಂದು ವಿಚಾರದಲ್ಲಿ. ಇವತ್ತು ಅವ್ರು ಬಂದಿದ್ದು ಯಾಕೆ, ಅವ್ರಿಗೆ ಉತ್ತರ ಏನು ಕೊಟ್ಟಿದ್ದೀರಾ ಸರ್? ಈಗ ಏನೋ ಇಲ್ಲಿ ನಿಗದಿತ ಅವಧಿನಲ್ಲಿ ಖಾತೆಗಳಾಗ್ತಾ ಇಲ್ಲ, ತುಂಬ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಏನೋ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ದಾರೆ ಸರ್. ಅವ್ರ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಪ್ರಶ್ನೆ ಮಾಡೋ ಹಕ್ಕು ಖಂಡಿತ ಸಾರ್ವಜನಿಕರಿದೆ, ನಾನು ಗೌರವಿಸ್ತೀನಿ. ಅವ್ರೇನು ಅಹವಾಲುಗಳಿದೆ ಅದನ್ನು ನಮ್ಮ AW ಅವರು ಆಗಮಿಸಿ ಅದನ್ನು ಸ್ವೀಕರಿಸಿದ್ದಾರೆ. ನಾನು ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಸರ್. ನಾನು ಬಂದು ಸುಮಾರು ಇಲ್ಲಿಗೆ 2-3 ತಿಂಗಳು ಆಗಿದೆ ಸರ್. ಇಲ್ಲಿಗೆ ನಾನು ಈ ಪಟ್ಟಣ ಪಂಚಾಯತಿಗೆ ರವಿ ಕೀರ್ತಿ ಅವ್ರ ಜಾಗಕ್ಕೆ ಬಂದು 3 ತಿಂಗಳು ಸಮೀಪಿಸ್ತಾ ಇದೆ. ಸೊ ನಾನು ಬಂದ ಮೇಲೆ ಎಷ್ಟು ಸಾರ್ವಜನಿಕರು ಕಷ್ಟ ಸುಖಗಳಿತ್ತು ಅವ್ರಿಗೆ ಸ್ಪಂದಿಸಿದ್ದೀನಿ, ಅವ್ರಿಗೆ ಕೂರಿಸಿದ್ದೀನಿ, ಅವ್ರ ಕಷ್ಟ ಸುಖಗಳನ್ನ ಕೇಳಿ ಯಾವುದೇ ಥರದ ಅಮೀಷಗಳಿಗೆ ಒಳಗಾಗದೆ ಎಷ್ಟು ಸಾಧ್ಯನೋ ಅದನ್ನು ಕಾರ್ಯ ಒತ್ತಡಗಳ ನಡುವೆನೂ ಸಹ ನಾನು ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದೀನಿ ಸರ್. ಅದರಲ್ಲಿ ಯಾರಿಗೂ ಸಾರ್ವಜನಿಕರಿಗೆ ನನ್ನಿಂದ ಸುಮಾರು 2,000 ಖಾತೆಗಳವರೆಗೆ ನಾನು ಇದುವರೆಗೆ ಮಾಡಿಕೊಟ್ಟಿದ್ದೀನಿ. ದಯಮಾಡಿ ತಾವು ಆ ಸಾರ್ವಜನಿಕರು ಏನಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ಬೋದು ಸರ್.
ಮುಖ್ಯಾಧಿಕಾರಿಗಳು ಏನಾದ್ರು ನಿಮ್ಗೆ ಅಮಿಷಕ್ಕೆ ಒಳಗಾದ್ರ ಅಥವಾ ಬೇರೆ ತರದ ರೀತಿಯಲ್ಲಿ ವರ್ತನೆ ಮಾಡಿದ್ರ ಅಂತ ಖಂಡಿತ ಕೇಳ್ಬೋದು. ಕೆಲವೊಂದು ಹಿತಾಸಕ್ತಿಗಳು ಅದನ್ನ ನಾನೇನು ಸಾರ್ವಜನಿಕರಿಗೆ ಮಾಡ್ಕೊಡ್ತಾ ಇದ್ದೀನಿ ಅದನ್ನ ಸಹಿಸಲಾರದೆ ನಮ್ಮ ಹೆಸರನ್ನ ಈ ತರ ಮಾಡ್ತಾ ಇರೋದು ಅಂತ ನನಗೆ ಎಲ್ಲೋ ಒಂದ್ ಕಡೆ ಆಗ್ತಾ ಇದೆ. ಬಟ್ ನಾನೇನೇ ಮಾಡಿದ್ರು ಕಾನೂನಾತ್ಮಕವಾಗಿ ಎಷ್ಟು ಸಾಧ್ಯನೋ ಅನುಕೂಲ ಮಾಡ್ಕೊಡೋದಕ್ಕೆ ಸಾರ್ವಜನಿಕರಿಗೆ ಅದನ್ನ ಚಾಚು ಚಪ್ಪದೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಸಹ ಅದನ್ನೇ ಮಾಡ್ತೀನಿ. ಸೊ ಸರ್, ಈಗ ನೊಂದವರು ಅಹವಾಲನ್ನ ನೀಡೋದು ನೋಡಿದೀವಿ. ಇವತ್ತು ಬಂದಿರೋ ಟೀಮ್ ನಲ್ಲಿ ನೊಂದವರು ಸಂತ್ರಸ್ತ ಸರ್, ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು. ಆಮೇಲೆ ಕ್ಯಾಮ್ರಾಗಳನ್ನ ಕಂಡಿದ್ದು ಹಂಗೆ ಇತ್ತು. ಆದ್ರೆ ನಮ್ಮ ಪ್ರಕಾರ ಓಪನ್ ಆಗಿ ಹೇಳ್ತಾರೆ ಇದೊಂದು ಪ್ರಾಯೋಜಿತ ಕಾರ್ಯಕ್ರಮ ಅಂತಾನೆ ಹೇಳ್ತಾರೆ. ಇಂಥವು ಇದ್ದಾಗ ನಿಮ್ಮ ಉತ್ತರ ಏನ್ ಸರ್ ನೇರವಾಗಿ? ಅಂದ್ರೆ ನನಗೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಬರೋದು ನೋಡಿದೀನಿ, ಯಾರಿಗೂ ಆರಾಮಿಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಅದು ಏನು ಗುಳಿಗೆ ಹೆಂಗೆ ವರ್ಕ್ ಆಗುತ್ತೆ? ಸೊ ತಾವು ಗಮನಿಸಿದೀರಾ ಅನ್ಕೊಂಡಿದೀನಿ. ಇದರಲ್ಲಿ ಅವ್ರು ಯಾರೋ ಬಾಧಿತರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನೆ ಬಂದಿದ್ರು ನನ್ನ ಕಡೆ ಈ ತರ ಆಗ್ತಾ ಇದೆ ಅಂತ ಅಂದ್ರು, ರಿಜೆಕ್ಟ್ ಆಗ್ತಾ ಇದೆ ಉದ್ದೇಶ ಪೂರ್ವಕವಾಗಿ ಅಂತ ಹೇಳಿದ್ರು, ಬೇರೆ ಬೇರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇಲ್ಲಪ್ಪ, ನಾನು ಪರಿಶೀಲನೆ ಮಾಡ್ತೀನಿ, ನಿಮ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಅದೇನಿದೆ ಸಮಯೋಚಿತವಾಗಿ ನ್ಯಾಯೋಚಿತವಾಗಿ ನಾನು ನಿಮ್ಗೆ ಅದನ್ನ ಪರಿಶೀಲನೆ ಮಾಡಿ ನಾನು ಕ್ರಮ ತಗೊಂಡು ಅದನ್ನ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ನೆನ್ನೆ ತಿಳಿಸಿದ್ದೀನಿ. ನೆನ್ನೆ ಅಷ್ಟೇ ನೋಡಿದೀನಿ ಅವ್ರನ್ನ. ಬಟ್ ಅವ್ರದ್ದೇನ್ ಖಾತಾ ಇದೆಯಾ ವಗೈರಾ ಇದೆ ಅನ್ನೋದು ಗೊತ್ತಿಲ್ಲ. ಅಥವಾ ಯಾವ ಹಿತಾಸಕ್ತಿಗೆ ಬಂದ್ರು ಅದನ್ನ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಈಗ ತಾವು ಹೇಳೋ ಪ್ರಕಾರ ಹೊರಗಡೆ ಕೂತ್ಕೊಂಡು ಅಹವಾಲು ಹೇಳೋ ಬದಲು ನಿಮ್ ಸಮಸ್ಯೆಗಳನ್ನ ಒಬ್ಬೊಬ್ಬರಾಗಿ ನನ್ನ ಹತ್ರ ಬಂದ್ರೆ ನಾನು ಸಾಲ್ವ್ ಮಾಡ್ತೀನಿ ಅನ್ನೋ ಖಂಡಿತ ಅದನ್ನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಯಾರೇ ಬರ್ಲಿ ತಾವು ಗಮನಿಸಿರ್ಬೋದು, ನನ್ನ ಹತ್ರ ಬಂದವ್ರಿಗೆ ನಾನು ಯಾರಿಗೂ ಅವ್ರಿಗೆ ಮನ್ಸಿಗೆ ಬೇಜಾರು ಬರೋ ತರ ನಾನು ನಡ್ಕೊಂಡಿಲ್ಲ. ಅವ್ರು ಕೇಳಿದೀನಿ, ಪ್ರೀತಿಯಿಂದ ಮಾತಾಡ್ಸಿದೀನಿ, ಆದ್ರೆ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀನಿ. ಆಗಿಲ್ಲ ಅಂದ್ರೂ ನ್ಯಾಯಬದ್ಧವಾಗಿ ಇದು ಅವಕಾಶ ಇಲ್ಲ ಅಂತೇಳಿ ಪ್ರೀತಿಯಿಂದಾನೇ ಹೇಳಿ ಕಳಿಸ್ತಾ ಇದ್ದೀನಿ. ನಾನು 3 ಮಂತ್ಸ್ ಸಮೀಪಿಸ್ತಾ ಇದ್ದೇನೆ. 3 ಮಂತ್ಸ್ ಎಲ್ಲೇ ಒಂದ್ ಕಡೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ 2-3 ತಿಂಗಳ ಆಗ್ತದೆ ಈ ವ್ಯಾಪ್ತಿನ ಅಥವಾ ಇದಕ್ಕೆ. ಖಂಡಿತ ಒಂದ್ ಕಡೆ ನಿಮ್ಮನ್ನ ಇಲ್ಲಿಂದ ಒಕ್ಕಲಿಸ್ಬೇಕನ್ನೋ ಒಂದು ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಕೆಲವೊಬ್ಬರು. ಕಾರಣ ಏನ್ ಸರ್? ಅದೇ ಏನೋ ನನ್ನ ಕಾರ್ಯವೈಖರಿಯನ್ನ ಸಹಿಸ್ತಾ ಇರ್ತಕ್ಕಂಥದ್ದು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಗಮನಿಸಿದ್ದೀನಿ. ಸೊ ಅವ್ರ ದಾರಿಯಲ್ಲಿ ನಾನು ನಡಿಬೇಕು ಅನ್ನೋ ಅವ್ರ ಉದ್ದೇಶ ಇರ್ಬೋದು. ನಾನು ನ್ಯಾಯಯುತವಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಸಾರ್ವಜನಿಕರು ಮುಖ್ಯ. ಸಾರ್ವಜನಿಕರ ಕಚೇರಿ ಅವ್ರಿಗೆ ಯಾವುದೇ ತರದ ತೊಂದರೆಗಳಾಗಬಾರ್ದು, ನಿಗದಿತ ಸಮಯದಲ್ಲಿ ಕೆಲಸಗಳಾಗಬೇಕು ಅನ್ನೋದು ನನ್ನ ಒಂದು ಗುರಿ ಇಟ್ಕೊಂಡ್ ಬಂದಿದ್ದೀನಿ. ಸೊ ನಾನು ವೃತ್ತಿ ಬದುಕಿನಲ್ಲೂ ಅದೇ ಪಾಲಿಸ್ಕೊಂಡ್ ಬಂದಿದ್ದೀನಿ. ನಾನು ಇದುವರೆಗೆ ಒಂದು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ನಾನು ಸಾರ್ವಜನಿಕರು ಏನು ಅಂತ ಗೊತ್ತಿದೆ ನನಗೆ. ಸೊ ಯಾರು ಬಾಧಿತರಾಗಬಾರ್ದು ಅಷ್ಟೇ. ನನ್ನ ಕಚೇರಿಗೆ ಬಂದವರು ಆ ಕಡೆಯಿಂದ ದುಃಖ ಭರಿತರಾಗಿ ಬಂದ್ರೆ ಈ ಕಡೆಯಿಂದ ಸಂತೋಷವಾಗಿ ಹೋಗ್ಬೇಕು, ಪುಣ್ಯಾತ್ಮ ಕೆಲಸ ಮಾಡ್ಕೊಟ್ನಲ್ಲಪ್ಪ ಅನ್ನೋ ಒಂದು ದೃಷ್ಟಿಯನ್ನ ನಾನು ಇಟ್ಕೊಂಡಿದ್ದೀನಿ. ಬೇರೆ ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಗಮನ ಕೊಡಲ್ಲ ಸರ್. ಖಂಡಿತ ಸರ್, ಖಂಡಿತ ಇಲ್ಲ ಸರ್. ಕಾನೂನು ಮತ್ತೆ ನ್ಯಾಯ, ಮೇಲಧಿಕಾರಿಗಳು, ನನಗೆ ಈ ಸರ್ಕಾರ ಮತ್ತೆ ಶಾಸಕರು ಇವ್ರಿಗೆಲ್ಲ ಅಪಾರವಾದ ಗೌರವ ಇದೆ. ಸೊ ಅವ್ರನ್ನೆಲ್ಲಗೂ ಗೌರವ ಕೊಟ್ಕೊಂಡು ನಾನು ನನ್ನ ಕೆಲಸಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದೀನಿ. ನಾನು ಇದುವರೆಗೆ ನಿರ್ವಹಿಸಿದಂಥ ಕೆಲಸದಲ್ಲಿ ನನಗೆ ಹೆಮ್ಮೆ ಇದೆ, ಗೌರವ ಇದೆ. ಯಾರು ಏನೇ ಪ್ರಶ್ನೆ ಮಾಡ್ಕೋಬಹುದು, ನನ್ನ ಬಗ್ಗೆ ಯಾರು ಏನೇ ಹೇಳ್ಕೋಬಹುದು, ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. ನಾನು ಮಾಡಿದ್ದಕ್ಕೆ ನನಗೆ ಕೃತಜ್ಞತೆ ಇದೆ. ನಾನು ಸಾರ್ವಜನಿಕರ ಕೆಲಸವನ್ನ ಕಟ್ಟುನಿಟ್ಟಾಗಿ, ನ್ಯಾಯಬದ್ಧವಾಗಿ, ಸಮಯೋಚಿತವಾಗಿ ಎಷ್ಟು ಸಾಧ್ಯನೋ ಆ ಕಡೆ ಮಾಡಿಕೊಟ್ಟಿದ್ದೀನಿ, ಆ ಕಡೆ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ಬಲ್ಲೆ. ಸರ್, ಏನು ಅಹವಾಲು ತಗೊಂಡ್ಬಂದಿದ್ರು ಅಥವಾ ಸ್ಟ್ರೈಕ್ ಮಾಡಿದ್ರೆ ಕೂತ್ಕೊಂಡಿದ್ರಲ್ಲ, ಒಂಚೂರು ವಿಷಯಾಂತರ ಆಯ್ತು. ಅಂದ್ರೆ ರಾಮಸ್ವಾಮಿ ಅನ್ಯಾರ ಹೆಸರು ಬಂತು. ಆಕ್ಚುಲಿ ಏನಾಗಿದೆ, ಖಾತೆಗಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಯಾರಾದ್ರೂ ಬರ್ಬೋದು, ಪಬ್ಲಿಕ್ ಆಗಿ ಅವ್ರ ಪರವಾಗಿ ಧ್ವನಿ ಎತ್ಬೋದು. ಈಗ ರಾಮಸ್ವಾಮಿ ಅವ್ರು ಪರ್ಟಿಕ್ಯುಲರ್ ಆಗಿ ನನ್ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಅದೇನ್ ಸರ್ ಗೊಂದಲ? ಅದು ಆಕ್ಚುಲಿ ಅದ್ರ ಬಗ್ಗೆ ಸರ್ ಗೊಂದಲ ಏನಿಲ್ಲ ಸರ್. ರಾಮಸ್ವಾಮಿ ಅವರು ಹಿಂದೆ ಉಟ್ಕಳ್ಳಿ ನಗರಸಭೆಯಲ್ಲಿ ಆರೈಯ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಆದೇಶ ಆಗುತ್ತೆ 27ಕ್ಕೆ, ಇಲ್ಲಿಗೆ ಆರೈ ಆಗಿ ಮಂಜುನಾಥ್ ಪ್ಲೇಸ್ಗೆ ಅಂತ ವರ್ಗಾವಣೆ ಆದೇಶ ಬರುತ್ತೆ ಸರ್. ಸೊ ವರ್ಗಾವಣೆ ಆದೇಶ ಬಂದಾಗ 28, 29ರಂದು ನಾನು ರಜಾ ಇದ್ದೆ ಸರ್. ಸೊ ಹಾಗಾಗಿ ನಾನು ಬಂದಿದ್ದಾರೆ, 28ಕ್ಕೆ ಬಂದಿದ್ದಾರೆ. ಸೊ ನಾನು 28, 29 ರಜಾ ಇದರಿಂದ 29ಕ್ಕೆ ನಾನು ಕಚೇರಿಗೆ ಬಂದಿದ್ದೀನಿ. ಕಚೇರಿಗೆ 30ಕ್ಕೆ ಬಂದಿದ್ದೀನಿ. ನಾನು ಕಚೇರಿಗೆ 30ಕ್ಕೆ ಬಂದಾಗ ಅವರು ಟಪಾಲಲ್ಲಿ ಕೊಟ್ಟಿದ್ರು. ನಾನು ಬಂದು ಇನ್ಸಿಲ್ ಮಾಡಿಕೊಟ್ಟೆ. ಹಿಂದಿನ ಡೇಟ್ ಹಾಕ್ಕೊಡಿ ಅಂತ ಕೇಳಿದ್ರು. ಹಾಕಕ್ಕೆ ಬರಲ್ಲ, ಯಾಕೆಂದ್ರೆ ಅವಧಿನಲ್ಲಿ ನಾನು ರಜಾ ಇದ್ದಾಗ ಅದನ್ನ ನಾನು ಹಾಕಕ್ಕೆ ಬರಲ್ಲ. ನಾನು ಇವತ್ತು ಬಂದಿದ್ದೀನಿ, ಇವತ್ತು ರಿಸೀವ್ ಮಾಡ್ತಾ ಇದ್ದೀನಿ ಅಂತೇಳಿ 30 ಡೇಟ್ ಹಾಕಿ ತೊಗೊಂಡಿದ್ದೀನಿ. ನಂತರದಲ್ಲಿ ಆರೈ ಇನ್ನೊಬ್ರು ಯಾರು ಅವ್ರ ಸ್ಥಳಕ್ಕೆ ಇದ್ರು, ಮಂಜುನಾಥ್ ಅವರು ಸಹ ಒಂದು ಆದೇಶವನ್ನ, ಕೋರ್ಟ್ ಆದೇಶವನ್ನ ಅದೇ 10 ನಿಮಿಷ ಕೊಡ್ತಾರೆ. ಏನು ಅಂತ ನೋಡಿದಾಗ ಹೀಗಿರುತ್ತೆ. ಅದು ನನ್ನ ಗಮನಕ್ಕೆ ಬಂದಾಗ ನಾನು ಇಬ್ಬರನ್ನು ಕರಿತೀನಿ. ಇಬ್ಬರನ್ನು ಕರೆದು ವೈಯಕ್ತಿಕವಾಗಿ ಯಾರು ತಗೋಬೇಡ್ರಪ್ಪ,
ಈ ಥರ ಇದೆ. ನನಗೆ ಆರೋಗ್ಯ ಅಷ್ಟೇ ಮುಖ್ಯ. ನನಗೆ ಯಾರು ಮಂಜುನಾಥ್ ಮುಖ್ಯ ಅಲ್ಲ, ರಾಮಸ್ವಾಮಿನೂ ಮುಖ್ಯ ಅಲ್ಲ. ನನಗೆ ಆರೋಗ್ಯ ಅಷ್ಟೇ ಮುಖ್ಯ. ಒಬ್ಬರು ಬೇಕು. ನಾನು ಏನಿದೆ ಅದನ್ನು ನೋಡಿ ಪರಿಶೀಲನೆ ಮಾಡಿ ಒಂದೆರಡು ದಿನ ನಾನು ಕ್ಲಾರಿಫೈ ಮಾಡಿಕೊಂಡು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಕೋರ್ಟ್ ಆದೇಶ ಇದರಿಂದ ನನ್ನ ಸರ್ಕಾರದ ಆದೇಶನ ಪಾಲಿಸಬೇಕಾ ಅಥವಾ ಕೋರ್ಟ್ ಆದೇಶವನ್ನು ಪಾಲಿಸಬೇಕಾ ಅನ್ನೋದನ್ನು ನಾನು ಮೇಲಧಿಕಾರಿಗಳಿಂದ ಅಥವಾ ಅದು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಏಕಾಮುಖಿ ಮಾಡಿದಾಗ ಅದು ತಪ್ಪು ಸಂಭವಿಸ್ಬೋದು. ಯಾಕೆ ಹಿಂಗೆ ಮಾಡಿದೆ ಅಂತ ಯಾವುದೇ ಪ್ರಮಾದ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾನು ಅದನ್ನು ನಾನು ಸಂಬಂಧಪಟ್ಟ ತಿಳುವಳಿಕೆ ಇರೋರಿಂದ ನಾನು ಲೀಗಲ್ ಒಪಿನಿಯನ್ ತೊಗೊಂಡಿದ್ದೀನಿ. ರಜದಿಂದಲೂ ಸಹ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸ್ಟೇಟಸ್ ಕೋ ಇರೋದ್ರಿಂದ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನೀವು ಆದೇಶವನ್ನು ಪಾಲಿಸಬೇಕು ಅಂತ ಸಂಬಂಧಪಟ್ಟಿದ್ರಿಂದ ನಾನು ಅದನ್ನ DC ಅವ್ರಿಗೆ ಕ್ಲಾರಿಫೈ ಬರೀತೀನಿ. ಬರ್ದಿದ್ದೀನಿ, ಪತ್ರ ಬರ್ದಿದ್ದೀನಿ. ಈ ಹಂತದಲ್ಲಿ ನಾನು ಯಾವ ನಿರ್ದೇಶನ ಕೊಡಿ ಅಂತ ಬರ್ದಿದ್ದೀನಿ. ತದನಂತರ ರಾಮಸ್ವಾಮಿ ಅವರಿಗೆ ಇದಕ್ಕೆ ಪೂರ್ವದಲ್ಲಿ ಸರ್ಕಾರದ ಆದೇಶ ಆಗೋ ಪೂರ್ವದಲ್ಲಿ DMA ಇಂದ ಪೌರಾಡಳಿತ ನಿರ್ದೇಶನಾಲಯದಿಂದ ಅವರ ಲೀನನ್ನು ವರ್ಗಾವಣೆ ಮಾಡುತ್ತೆ ಮದ್ದೂರು ಪುರಸಭೆಗೆ. ಒಂದು 3-4 ಡೇಸ್ ಹಿಂದೆ, ಈ ಸರ್ಕಾರದ ಆದೇಶ ಆಗೋದಕ್ಕೆ ಹಿಂದೆ 1 ವೀಕ್. ಸೊ ಅವ್ರೇನು ಏನಾಗುತ್ತೆ, ಆ ಲೀನು ಮದ್ದೂರಲ್ಲಿದೆ. ಸೊ ಅವ್ರ ಬಿಡುಗಡೆ ಮದ್ದೂರ್ಗೆ ಜಾಯಿನ್ ಆಗಿ ಅಲ್ಲಿಂದ ಬಿಡುಗಡೆಯಾಗಿ ಬರಬೇಕು. ಇಲ್ಲ ಅಂತ ಅಂದ್ರೆ ನಿರ್ದೇಶನ ಆದೇಶ ಹಂಗೆ ಪೆಂಡಿಂಗ್ ಉಳಿಯುತ್ತದೆ. ಯಾವುದೇ ಆದೇಶದಲ್ಲಿ ಸರ್ಕಾರದ ಆದೇಶದಲ್ಲಿ ಮಾರ್ಪಡಿಸಿ ಅಂತ ಎಲ್ಲೂ ಇದ್ದಾಗಿಲ್ಲ. ಆದೇಶವನ್ನು ಮಾರ್ಪಡಿಸಿದೆ ಅಂತ ಇದ್ದಾಗಿಲ್ಲ. ಏನಾಗ್ತದೆ, ನಾನು ಇದನ್ನ ಮಾಡ್ಕೊಂಡಾಗ ಆತ ಮದ್ದೂರಲ್ಲಿ ಲೀನ್ ಕೊಟ್ಟಿದ್ದಾರೆ, ಮದ್ದೂರು ವರ್ಗಾವಣೆ ಆಗಿದೆ, ಇಲ್ಲಿಂದ ಬಿಡುಗಡೆಯಾಗಿ ಮದ್ದೂರ್ಗೆ ಹೋಗ್ಬೇಕು, ಅಲ್ಲಿ ರಿಪೋರ್ಟ್ ಆಗಿ ನಂತರ ಅಲ್ಲಿ ಬಿಡುಗಡೆ ಇಲ್ಲಿ ಬರಬೇಕು, ನಂತರ ನಮ್ಮನಳ್ಳಿಗೆ ಬರಬೇಕಾಗ್ತದೆ. ಯಾಕೆ ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಅವ್ರಿಗೆ ಒಂದು ಎಂಡಾಸ್ಮೆಂಟ್ ಕೊಟ್ಟಿದ್ದೀನಿ. ನೀವು ಅಲ್ಲಿ ಟೆಕ್ನಿಕಲ್ ಏನು ಗೊಂದಲ ಇಲ್ಲ ಸರ್. ನನ್ನ ಪ್ರಕಾರ ನ್ಯಾಯಾಲಯದ ಆದೇಶ ಇದೆ. ಅಲ್ಲ, ಅವ್ರು ಸರಿಪಡಿಸ್ಕೋಬೇಕು. ನನ್ನಂತಲ್ಲಿ ನಾನು ಏನು ಹೇಳಕ್ ಬರೋದಿಲ್ಲ. ಬಟ್ ನಾನು ತಿಳಿದಾಗೆ ಇದು ಪ್ರೊಸೀಜರ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಅದನ್ನ ಏನು ಮೇಲಧಿಕಾರಿಗಳು ನಿರ್ದೇಶನ ಕೊಡ್ತಾರೆ ಮತ್ತೆ ಕೋರ್ಟ್ ಆದೇಶ ಏನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಪರಿಗಣಿಸಿ ನಾನು ಯಾವುದೇ ತರದ ಮುಲಾಜಿಗೆ ಒಳಗಾಗ್ದೇನೆ, ಪಕ್ಷಪಾತ ಮಾಡ್ದೇನೆ, ನಿರ್ದಿಷ್ಟವಾಗಿ ಏನಿದೆ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾನು ಕ್ರಮ ವಹಿಸ್ತೀನಿ. ನಾನು ನಿಮ್ಗೆ ಮೊದಲೇ ನಿಮಗೆ ತಿಳಿಸಿದ್ದೀನಿ, ನನಗೆ ಆರೈ ಅಷ್ಟೇ ಮುಖ್ಯ, ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ. ನನಗೆ ರಾಮಸ್ವಾಮಿ ಆದ್ರೇನೋ ಇನ್ನೊಬ್ರು ಆದ್ರೇನೋ ಅದು ಮುಖ್ಯ ಆಗೋದಿಲ್ಲ. ನನಗೆ ಆರೈ ಅಷ್ಟೇ ಮುಖ್ಯ. ಇಲ್ಲಿ ಕಚೇರಿಗೆ ಒಂದು ಆರೈ ಬೇಕಷ್ಟೇ. ಕಾನೂನುಬದ್ಧವಾಗಿ ಮೇಲಧಿಕಾರಿಗಳಿಗೆ ನಿರ್ದೇಶನನೂ ಕೋರಿದ್ದೀನಿ. ನನ್ನಂತಲೇ ತಗೊಂಡಾಗ ಗೊಂದಲ ಸೃಷ್ಟಿಯಾಗೋ ಸಂಭವ ಇರ್ತದೆ. ಏನಪ್ಪ ಚೀಫ್ ಆಫೀಸರ್ ಅವ್ರ ಪರವಾಗಿ ತಗೊಂಡ, ಇವ್ರ ಪರವಾಗಿ ತಗೊಂಡ ಅನ್ನೋದು ಪಕ್ಷಪಾತದ ಧೋರಣೆ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ನಿರ್ದೇಶನ ಕೇಳಿದ್ದೀನಿ, ಏನ್ ಮಾಡಬೇಕು ಈ ಹಂತದಲ್ಲಿ ಅನ್ನೋದು ತಂದು ಆ ನ್ಯಾಯಾಲಯದಲ್ಲಿ ಮತ್ತೆ ಅವರ ನಿರ್ದೇಶನ ಏನ್ ಬರುತ್ತೆ ಮುಂದಿನ ದಿನಗಳಲ್ಲಿ ಆ ಪ್ರಕಾರ ನಾನು ಕ್ರಮ ವಹಿಸ್ತೀನಿ. ತಮ್ಮ ಹೆಸರು? ಸರ್ ಜೋಗಿ ಸಿದ್ದಯ್ಯ ಅಂತ ಸರ್. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಸರ್ ಇವತ್ತು ಏನು ಸ್ಟ್ರೈಕ್ ಮಾಡಿದ್ರು ಅವರೆಲ್ಲ ಮೂರನೇ ವ್ಯಕ್ತಿಗಳು ಸರ್. ಅವ್ರು ಇಲ್ಲಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಲ್ಲ. ಅವ್ರು ಯಾರನ್ನೋ ಇದಿಟ್ಕೊಂಡು ಈ ದುಡ್ಡುಗೋಸ್ಕರ ಹೋಗಿ ಬಂದು ಮಾಡ್ತಾ ಇರೋಂಥ ಸ್ಟ್ರೈಕು ಅಂತ ಅನ್ಕೊಂಡಿದೀವಿ ಸರ್ ನಾವು. ಪಾಪ ಈಗ ಅವ್ರು ಹೇಳೋ ರೀತಿಲಿ ಯಾವುದೂ ಇಲ್ಲಿ ಉರುಳಿಲ್ಲ ಸರ್. ನಮ್ಮ CO ಚೀಫ್ ಆಫೀಸರ್ ಆಗಲಿ, RI ಆಗಲಿ ಅವರೆಲ್ಲ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ 3 ತಿಂಗಳಾಗಿದೆ ಬಂದು ಮಹೇಶ್ ಸರ್ ಚೀಫ್ ಆಫೀಸರು. ಅವ್ರು ಬಂದ ಟೈಮಿಂದ ಇವತ್ತವರೆಗೂ ಸಾಮಾನ್ಯ 1,500-2,000 ಪೆಂಡಿಂಗ್ ಇದ್ದ ಖಾತೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಯಾವುದೇ ದುಡ್ಡನ್ನ ಆದೇಶ ಆಗಲಿ ಅಥವಾ ಇನ್ನೊಂದು ಇದಾಗಲಿ ಪಾಪ 2-5 ಪೈಸಾ ಇದಿಲ್ದಂಗೆ ಪಾಪ ಅವ್ರೆಲ್ರಿಗೂ ಒಂದು ಖುಷಿಯಾಗೋ ರೀತಿಯಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ ಸರ್. ಇವ್ರು ಮಂಜುನಾಥನು ಅಷ್ಟೇ ಪಾಪ ಅವ್ರು ಏನಂದ್ರೆ ನೇರವಾಗಿ ಸ್ವಲ್ಪ ಮಾತಾಡ್ತಾರೆ ಸರ್ ಅಷ್ಟೇ. ಆದರೂ ಕೂಡ ಇನ್ನೊಂದು ಸರ್ ಕರೆದು ಅವರು ಬಡವ್ರ ಬಗ್ಗೆ ಆದ್ರೆ ಅವರೇ ಸ್ವಂತ ದುಡ್ಡಿಂದ ಕಂದಾಯ ವಗೇರೆ ಕಟ್ಟಿ ಖಾತೆಗಳು ಕೂಡ ಮಾಡಿರೋದನ್ನ ನಾನು ಕೇಳಿದ್ದೀನಿ ಸರ್. ಮಂಜುನಾಥ್ ಅವರಿಂದಲ್ಲ, ಪಬ್ಲಿಕ್ಕಿಂದ ಕೇಳಿದ್ದೀನಿ ಸರ್. ಆ ಥರ ಎಲ್ಲ ಖಾತೆ ಮಾಡಿದ್ದಾರೆ. ಏನಂತಂದ್ರೆ ಉದ್ದೇಶಪೂರ್ವಕವಾಗಿ ಸರ್, ಈಗ ಚೀಫ್ ಆಫೀಸರು ಒಬ್ಬರು ದಲಿತರು, ಅವರು ನಮ್ಮ RI ಕೂಡ ಒಬ್ರು ದಲಿತರು. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಇವರು ಬೇಕು ಅಂತಲೇ ಈ ರೀತಿ ಮಾಡ್ತಾ ಇರೋ ಒಂದು ಇದು ಅಂತ ನನ್ನ ಅನುಮಾನ ಬರ್ತಾ ಇದೆ ಸರ್. ಇನ್ನೇನು ಬೇರೆ ಯಾವ ಉದ್ದೇಶನೂ ಇಲ್ಲ. ಚೀಫ್ ಆಫೀಸರು ಪಾಪ ಅವ್ರು ಬಂತ ಇವತ್ತು ಪಂಚಾಯತಿನ ಭಾರಿ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಯಾವುದೇ ಸಮಸ್ಯೆ ಇಲ್ಲ, ಏನೂ ಇಲ್ಲ. ಕೆಲವು ಬ್ಲಾಕರ್ಗಳೆಲ್ಲ ಪಾಪ ಬರ್ತಾರೆ, ಅವ್ರು ಬಂದ್ಬಿಟ್ಟು ಯಾರ್ದೋ ದುಡ್ಡನ್ನು ವಿಚಾರಕ್ಕೆ ಮಾತಾಡ್ಕೊಂಡಿರ್ತಾರೆ. ಅವ್ರಿಗೆ ಮಾಡ್ಕೊಡ್ಲಿಲ್ಲ ಅಂತಂದಾಗ ಅವ್ರ ಜೊತೆಲಿ ಕೈ ಜೋಡಿಸ್ತಾರೆ. ಅಷ್ಟು ಬಿಟ್ಕೊಂಡ್ರೆ ಪಾಪ ಯಾರೆಲ್ಲ ಸುಮಾರು ಜನ ಎಲ್ಲ ಅವರಿಂದ ಉಪಯೋಗ ಪಡೆದಿದ್ದಾರೆ ಸರ್. ಒಳ್ಳೇದಾಗಿದೆ. ಈಗ ನಿಮ್ಮ ಪ್ರಕಾರ ಈ ಬ್ರೋಕರ್ಗಳನ್ನು ಬಂದ್ ಮಾಡಿದ್ದೇ ಸಮಸ್ಯೆ? ಸಮಸ್ಯೆ ಕೆಲವ್ರು ಎಲ್ಲರೂ ಇಲ್ಲ ಸರ್, ಎಲ್ಲರೂ ಬ್ರೋಕರ್ ಅಂತ ಹೇಳಕ್ಕಿಲ್ಲ. ಕೆಲವರೆಲ್ಲ ಲೀಡರ್ ಆಗಿ ಬರ್ತಾರೆ ಪಾಪ. ಅವರೆಲ್ಲ ಒಂದು ಇದಾಗಿ 4 ಜನಕ್ಕೆ ಬಡವ್ರಗಳಿಗೆ ಒಂದು ಖಾತೆ ಮಾಡಿಸ್ಕೊಡೋದು ಅಥವಾ ಇನ್ನೊಂದು ಮಾಡಿಸ್ಕೊಡೋದು ಅವ್ರು ಲೀಡರ್ಶಿಪ್ ಬೆಳೆಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಹೇಳಕ್ಕಾಗಿಲ್ಲ. ಕೆಲವರು ಬ್ರೋಕರ್ಗಳೊಂದು 1-2-3 ಜನ ಸೇರ್ಕೊಂಡು ಈ ರೀತಿ ಎಲ್ಲ ತೊಂದರೆ ಕೊಡ್ತಾವ್ರ ಅಂತ ನನಗೆ ಅನಿಸ್ತಾ ಇದೆ ಸರ್. ಒಂದು ಮಾತು, ಅವರು ಈಗ ಡೈರೆಕ್ಟ್ ಬಂದ್ರೆ ರಿಜೆಕ್ಟ್ ಮಾಡ್ತಾರೆ, ಬ್ರೋಕರ್ ಥ್ರೂ ಬಂದ್ರೆ ಪಾಸ್ ಮಾಡ್ತಾರೆ. ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಡೈರೆಕ್ಟ್ ಆಗಿ ಬಂದಾಗ ಪಾಪ ಯಾವ್ದು ಇದಿಲ್ಲಂತೆ ಮಾಡ್ಕೊಡ್ತಾರೆ.
ಈಗ ಅವ್ರ ಬ್ರೋಕರ್ಗಳು ಬಂದಾಗ ಸ್ವಲ್ಪ ಅವ್ರ ಪ್ರಶ್ನೆಗಳು ಕೇಳ್ತಾರೆ ಸರ್, ಅದು ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅವ್ರ ಬ್ರೋಕರ್ಗಳಂತೂ ಯಾವುದೇ ಕಾರಣಕ್ಕೂ ಅವ್ರನ್ನ ಇದು ಮಾಡ್ತಾ ಇಲ್ಲ. ಆ ಥರ ಇದು ಬಂದಾಗ ಅವ್ರಿಗೆ ಗೊತ್ತಿರುತ್ತೆ ಸರ್, ಏನೋ 1-2 ಖಾತೆ ಹೋಯ್ತದೆ, ಇನ್ನು 4-5ನೇ ಖಾತೆಗೆ ಹೋದಾಗ ಸ್ವಲ್ಪ ಅನುಮಾನ ಬರ್ತದೆ ಅವ್ರಿಗೆ. ಅನುಮಾನ ಬಂದಾಗ ಕೆಲವು ಹೇಳಿದಾಗ ಅವ್ರಿಗೆ ಸ್ವಲ್ಪ ಪಾಪ ಬಂದಾಗ ಈ ರೀತಿ ಎಲ್ಲ ಸಮಸ್ಯೆಗಳು ಸೃಷ್ಟಿ ಆಗಲ್ಲ ಸರ್ ಅಷ್ಟೇ. ಈಗ ಸುಮಾರು ಇಲ್ಲೆಲ್ಲ ಇರೋರೆಲ್ಲ 90% ಲೀಡರ್ಗಳಿದ್ದಾರೆ ಸರ್, ಕೇಳ್ಕೊಳ್ಳಿ ಅವ್ರಿಗೆ ಯಾರಿಗಾರ ಅನ್ಯಾಯ ಆಗಿದೆಯಾ, ಅವ್ರು ಕರ್ಕೊಂಡ್ಬಂದಂಥ ಈ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗಿದೆಯಾ ಕೇಳ್ಕೊಳ್ಳಿ. ಯಾವುದೇ ಥರದ ತೊಂದರೆಗಳು ಮಾಡಿಲ್ಲ ಇವತ್ತರೆಗೂ. ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಮಪ್ಪ CO ಇರ್ಬೋದು, RA ಇರ್ಬೋದು, ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಯಾರ ಬಗ್ಗೆನೂ ಏನು ಹೇಳೋಕ್ಕಾಗಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಸರ್. ಸುಮ್ಮನೆ ಇವರು ದೇಶಪುರಕ್ಕೆ ಹೋಗಿ ಬಂದು ಯಾರೋ 3 ಜನ ಸ್ಟ್ರೈಕ್ ಮಾಡಿದಟ್ಲೆ ಇದು ಇದಾಗಕ್ಕಿಲ್ಲ. ಬೇಕಾದ್ರೆ ಮಾಡಿ ಅಂದ್ರೆ ನಾಳೆ ನಾವು 1,000 ಜನ ಸೇರಿಸಿ ಸ್ಟ್ರೈಕ್ ಮಾಡ್ತೀವಿ ಸರ್, ತೊಂದರೆ ಏನಿಲ್ಲ. ಬಲ ತೋರಿಸ್ಬೇಕಂತ ಅಂದ್ರೆ ನಮಗೂ ಬಲ ಇದೆ ಸರ್. ಅವ್ರು 5 ಜನ ತೋರಿದ್ರೆ ನಾವು 500 ಜನ ತೋರಿಸ್ತೀವಿ. ಅವ್ರು 500 ಜನ ತೋರಿಸಿದ್ರೆ ನಾವು 5,000 ಜನ ತೋರಿಸ್ತೀವಿ. ಬೇಕಾದ್ರೆ ಬಲ ತೋರಿಸ್ಲಿ ಅಂತ ಅಂದ್ರೆ ಅದಕ್ಕೂ ರೆಡಿ ಇದೀವಿ ನಾವು. ಅಲ್ವಾ ಸರ್? ಆದರೆ ಉದ್ದೇಶಪೂರ್ವಕವಾಗಿ ದಲಿತರು ಅನ್ನೋ ಒಂದು ಇದಕ್ಕೆ ಈ ಥರ ಇಟ್ಕೊಂಡು ಇದು ಮಾಡೋದು ತುಂಬ ತಪ್ಪು. ಮುಂದೆ ಈ ಥರ ಒಂದಾದಾಗ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಬಾಡಿಗೆ ವಿಚಾರ ಏನು ಹಿಂದೆ ಈ ಶಿಥಿಲಗೊಂಡಿದೆ ಕಟ್ಟಡ ಅಂದ್ಬಿಟ್ಟು ಹೊಸ ಬಾಡಿಗೆಯನ್ನ ಸುಶ್ರುತ ಬಡಾವಣೆಯಲ್ಲಿ ಬಾಡಿಗೆ ಕರಾರು ಮಾಡ್ಕೊಂಡಿರ್ತಾರೆ. 6 ತಿಂಗಳು ಅನಾವಶ್ಯಕವಾಗಿ ಸಾರ್ವಜನಿಕ ಹಣವನ್ನ ದುಂದು ವೆಚ್ಚ ಮಾಡಿ ಆಧಾರದ ಮೇಲೆ ರವಿಕೀರ್ತಿ ಅವ್ರನ್ನ ಹಿಂದೆ ವರ್ಗಾವಣೆ ಮಾಡಿ ಅವ್ರ ಜಾಗಕ್ಕೆ ಮಹೇಶ್ ಕುಮಾರ್ ಅಂತ ಬಂದಿದ್ದಾರೆ. ಇವತ್ತು ನಮ್ಮ ಮುಖಂಡರು ಹೇಳ್ದಂಗೆ ಯಾವುದೇ ಉದ್ದೇಶವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿಲ್ಲ. ಅಲ್ಲಿ ಪ್ರತಿಭಟನೆಯಲ್ಲಿ ಯಾರು ಕೂಡ ಸಂತ್ರಸ್ತರು ಇರಲಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಕೆಲವು ಹೇಳ್ದಂಗೆ ಬ್ರೋಕರ್ಗಳ ಕೆಲಸಗಳಾಗ್ತಿಲ್ಲ, ಅವ್ರಿಗೆ ಆದಾಯ ಬರ್ತಿಲ್ಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಏನೋ ಒಂದು ಅನಾವಶ್ಯಕವಾಗಿ ಒಬ್ಬರು ನಮ್ಮ ಮುಖಂಡರು ಹೇಳ್ದಂಗೆ ಇಲ್ಲಿ RIಯು ಕೂಡ ಒಬ್ಬ ದಲಿತ ನೌಕರ, ಒಬ್ಬ ಮಹೇಶ್ ಕುಮಾರ್ ಅವರು ಕೂಡ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಮುಖ್ಯಾಧಿಕಾರಿ ಕೂಡ ದಲಿತ ಸಮುದಾಯಕ್ಕೆ ಸೇರ್ತಾರೆ. ಅವ್ರನ್ನ ಖಾಲಿ ಮಾಡಿಸುವಂಥ ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆ ರೀತಿ ಸಂತ್ರಸ್ತರು ಮತ್ತು ಯಾರು ಫಲಾನುಭವಿ ನಂಗೆ ಅನ್ಯಾಯ ಆಗಿದೆ ಅಂದರೆ ಲಿಖಿತವಾಗಿ ಮೇಲಧಿಕಾರಿಗಳಿಗೆ ಕೊಡಲಿ. ಆ ಮೇಲಧಿಕಾರಿಗಳಿಗೆ ಕೊಟ್ಟು ಅವ್ರ ಮೇಲೆ ಏನು ಕ್ರಮ ಆಗಬೇಕು ಮೇಲಧಿಕಾರಿಗಳು ತಗೋತಾರೆ. ಅಂಥವ್ರು ಯಾರು ಕೂಡ ಒಂದು ದೂರು ಕೂಡ ಬಂದಿಲ್ಲ. ನಮ್ಗೆ ಬಂದಿರೋ ಗಮನದ ಪ್ರಕಾರ ಅಂಥವ್ರು ಯಾರು ಕೂಡ ಇಲ್ಲ ಆಪಾದನೆ ಮಾಡೋರಿಲ್ಲ. ನಮ್ಮ ಮುಖಂಡರು ಹೇಳ್ದಂಗೆ ಒಂದು 5-6 ಜನನ ಬಂದು ಅವ್ರಿಗೂ ಮಾಹಿತಿ ಗೊತ್ತಿಲ್ಲ ಪಾಪ ಅಲ್ಲಿ ಪ್ರತಿಭಟನೆ ಕೂಗ್ತಿದ್ದಾರೆ. ಆದರೆ ಅವರು ಭ್ರಷ್ಟಾಚಾರ ಮತ್ತು ಅಕ್ರಮಗಳ ವಿರುದ್ಧ ಭ್ರಷ್ಟಾಚಾರ ಕೂಗ್ತಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರಲಿಲ್ಲ. ಏನು ರಾಮಸ್ವಾಮಿ ಇಲ್ಲಿ ಯಾಕೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ಕೂಗ್ತಾ ಇರೋದು ಬೆಳಕಿಗೆ ಬಂದಿರೋದನ್ನು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏಕೆಂದರೆ ಈಗ ಕ್ಲಿಯರ್ ಕಟ್ಟಾಗಿ ಮಹೇಶ್ ಕುಮಾರ್ ಸರ್ ಹೇಳಿದ್ರು, ಏನು ರಾಮಸ್ವಾಮಿದು ಏನಾಗಿದೆ, ಮಂಜುನಾಥ್ ಅವ್ರದ್ದು ಏನಾಗಿದೆ, ಕೋರ್ಟಲ್ಲಿ ಅದು ಇದಾಗಿದೆ, ಸ್ಟೇ ಆಗಿದೆ, ಯಥಾವತ್ತವನ್ನು ಕಾಪಾಡಿ ಅಂತ ಕೂಡ ಆರ್ಡರ್ ಆಗಿದೆ. ಅದ್ರ ಪ್ರಕಾರ ನಾನು ಏನಿದೆ ನಿರ್ದೇಶನ ಮಾಡಿದ್ದೀನಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮತ್ತು ಇವತ್ತು ಏನೋ ಆ ಸ್ಟ್ರೈಕ್ ಮಾಡಿದ್ದಾರೆ, ಅದು ಸುಮ್ಮನೆ ಏನೋ ಇವ್ರನ್ನ ಒಕ್ಲಬ್ಸಂಥ ಕೆಲಸ, ಮತ್ತು ಸರ್ಕಾರ ಗಮನಕ್ಕೆ ತಂದು ಇವ್ರನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಇವ್ರನ್ನ ದಲಿತರನ್ನ ಇಲ್ಲಿಂದ ಓಡಿಸೋಣ, ಈ ಜಾಗಕ್ಕೆ ಬೇರೆಯವ್ರನ್ನ ಕರ್ಕೊಬಂದು ಕೂರ್ಸೋಣ ಅನ್ನೋ ಹುನ್ನಾರ ಇರ್ಬೋದು. ಆದ್ದರಿಂದ ಅವ್ರಿಗೆ ಯಾವುದೇ ರೀತಿ ಕಾನೂನಿಗೆ ಎಲ್ಲ ತಲೆ ಬಾಗ್ಲೇಬೇಕು. ಯಾರೇ ತಪ್ಪು ಮಾಡಿದ್ರು ಕಾನೂನು ಪ್ರಕಾರ ದಾಖಲೆ ರಹಿತ ಮಾತಾಡಬಾರ್ದು, ದಾಖಲೆ ಸಮೇತ ಮಾತಾಡಬೇಕು. 259/5/3 ಕಂಪ್ಲೇಂಟ್ ಮಾಡಿದ್ರಲ್ಲ, ಎಲ್ಲ ಪ್ರಚಾರ ಪಡಿಸಿದ್ರಲ್ಲ, ರಾಜ್ಯಕ್ಕೆ ಗೊತ್ತಾಗ್ಲಿ ಅಂತ ಇವ್ರ ವಿರುದ್ಧವಾಗಿ ಪಿತೂರುಗೊಳಿಸಿದ್ರಲ್ಲ, ಅದು RTC ಯಾರ ಹೆಸರಲ್ಲಿದೆ, ನೋಂದಣಿ ದಾಖಲೆಗಳು ಯಾರ ಹೆಸರಲ್ಲಿದೆ, ಇನ್ನು ಮೂಲ ಯಾರು ಜಮೀನ್ದಾರ್ ಇರೋದು ಅವ್ರ ಹೆಸರಲ್ಲಿದೆ. ಮಹಾನಗರ ಪಾಲಿಕೆಯಲ್ಲಿ ಅದು ಭೂಸ್ವಾಧೀನ ಆಗಿದೆ, ಆಶ್ರಯ ನಿವೇಶನಕ್ಕೆ ಅಂತ ಹೇಳ್ತಿದಾರಲ್ಲ, ಅವರೇ ಮಹಾನಗರ ಪಾಲಿಕೆಯವರು ಕೊಟ್ಟಿದ್ರಲ್ಲ ಹಿಂಬಾರ, ಇದು ಭೂಸ್ವಾಧೀನ ಆಗಿಲ್ಲ ಅಂತ ಕೊಟ್ಟಿದ್ಮೇಲೆ ಇವರ ದಾಖಲೆಗಳನ್ನ ನೋಡಿ ಖಾತೆ ಮಾಡಿರ್ತಾರೆ. ಇವ್ರದ್ದೇನು ತಪ್ಪಿದೆ? ಅದನ್ನ ಏನ್ ಈಗ ಆನ್ಲೈನಲ್ಲಿ ಅರ್ಜಿ ಈಗ ಸರ್ಕಾರನೇ ಮಾಡಿದೆ. ಏನು ಒಂದು ನೋಂದಣಿ ಸಂಖ್ಯೆ, ನೋಂದಣಿ ಆಧಾರಿತ ದಾಖಲೆಗಳಿರ್ಬೇಕು, EC ಇರಬೇಕು, ಮತ್ತೆ ಅವ್ರ ಪಾನ್ ಕಾರ್ಡ್ ಎಲ್ಲನೂ ಕೂಡ ಮ್ಯಾಚ್ ಆದ್ರೆ ಮಾತ್ರ ಆನ್ಲೈನ್ ತಗೊಳತ್ತಿಲ್ಲ ಅಂದ್ರೆ ಆನ್ಲೈನ್ ತಗೊಳ್ಳಲ್ಲ. ಆ ದಾಖಲೆಗಳು ಯಾವುದೇ ಒಂದು ಮಿಸ್ಟೇಕ್ ಇದ್ರು ನೀವು ರಿಜೆಕ್ಟ್ ಮಾಡ್ತಾರೆ. ಈಗ ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಿ ಆದೇಶ ವಿರುದ್ಧವಾಗಿ ಖಾತೆಗಳು ಮಾಡೋಕ್ಕಾಗತ್ತಾ? ಯಾರ್ದೋ ಒಂದು ಬ್ರೋಕರ್ ಖಾತೆ ಆಗಲಿಲ್ಲ ಅಂದರೆ ಅದನ್ನ ಇವ್ರ ಮೇಲೆ ಅಪ್ರಚಾರ ಮಾಡೋಕ್ಕಾಗತ್ತಾ? ಆದ್ದರಿಂದ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಸರ್ಕಾರ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ಇವತ್ತು ಏನು ಕೆಲವು ಸರ್ಕಾರಿ ಇಲಾಖೆಗಳಲ್ಲಿ ದಲಿತ ನೌಕರರು ಮತ್ತು ಅಧಿಕಾರಿಗಳಿಗೆ ಈ ರೀತಿ ದೌರ್ಜನ್ಯಗಳಾಗ್ತಿದೆ ಇತ್ತೀಚೆಗೆ. ಇದನ್ನು ಸರ್ಕಾರ ಈ ಕೂಡಲೇ ನಮ್ಮ ಏನು SC ಮಹದೇವಪುರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರ ಗಮನಕ್ಕೆ ತಗೊಂಡು ಈ ಕೂಡಲೇ ಇಂಥ ಇಲಾಖೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ದಲಿತ ಸಮುದಾಯದ ಅಧಿಕಾರಿ ನೌಕರರ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಈ ಕೂಡಲೇ ಅದನ್ನು ಕಡಿವಾಣ ಹಾಕ್ಬೇಕು ಅವರು.
ಏಕೆಂದರೆ ಮೊನ್ನೆ ಒಂದು ಫೇಸ್ಬುಕ್ ಲೈವಲ್ಲಿ ನೋಡಿದ್ದೀರಾ, ಒಬ್ಬ ಪೊಲೀಸ್ ಪೇದೆ ನನಗೆ ಮೇಲಧಿಕಾರಿಗಳಿಂದ ಹಾಕಿರೋಂಥ ದೌರ್ಜನ್ಯವನ್ನು ಖಂಡಿಸಿ ಆತ ಮನನೊಂದು ಫೇಸ್ಬುಕ್ ಲೈವ್ ಬಿಡ್ತಾರೆ. ಅಂದರೆ ಈ ರೀತಿ ಘಟನೆಗಳಾಗ್ತಿದೆ. ಆದ್ದರಿಂದ ದಯವಿಟ್ಟು ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು, ಬ್ರೋಕರ್ ಅಡ್ಡಗಳನ್ನು ನಿಲ್ಲಿಸ್ಬೇಕು, ಮತ್ತು ಈ ಏನು ದಲಿತ ನೌಕರರು ಮತ್ತು ಈ ನಮ್ಮ ನೌಕರರು ಅಧಿಕಾರಿಗಳಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ಸುಗಮವಾಗಿ ಪ್ರಾಮಾಣಿಕತೆಯಿಂದ ನಿಷ್ಠಾವಂತ ಕೆಲಸ ಮಾಡೋಕ್ಕಂಟು ಹೋಗುವಂಥ ಅಧಿಕಾರಿಗಳಿಗೆ ಈ ಕೂಡಲೇ ಸರ್ಕಾರವು ಕೂಡ ರಕ್ಷಣೆಗೆ ನಿಂತ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು. ಈಗ ನಾವು ನೋಡಿದ್ರೆ ಸ್ಟ್ರೈಕ್ಗಳಾಯ್ತು, ಈ ವಿಚಾರದಲ್ಲಿ ಟೋಟಲಿ ಈ ಗೊಂದಲದ ವಿಚಾರದಲ್ಲಿ ಏನು ಬೆಳಗ್ತೀವಿ ಸರ್? ರಾಮನಹಳ್ಳಿದು ಏನು ಆರೋಪಗಳಿದೆ ಅದು ಇತ್ತೀಚೆಗೆ ಬಂದಂಥದ್ದಲ್ಲ. ಏನು ಗ್ರಾಮ ಪಂಚಾಯಿತಿಯಿಂದ ಮರ್ಜಾಗಿ ಪಟ್ಟಣ ಪಂಚಾಯಿತಿ ಆಯಿತು 2021ರಿಂದನೂ, ಆಮೇಲೆ 2023ರಲ್ಲಿ ಯಾರು ಚೀಫ್ ಆಫೀಸರ್ ಆಗಿದ್ರು ಪುಷ್ಪಲತಾ ಅವರು, ರಾಮಸ್ವಾಮಿ ಅವರು ಮತ್ತು ಇನ್ನಿತರ ಅಧಿಕಾರಿಗಳ ನೌಕರರು ಏನು ಈ ಭಾಗದಲ್ಲಿರುವಂತಹ ಖಾಸಗಿ ಬಡಾವಣೆಗಳಿದೆಯಲ್ಲ ಅದೆಲ್ಲ ಅನಧಿಕೃತ ಕೆಲವು ಬಡಾವಣೆಗಳಿದೆ. ಅಲ್ಲಿ ಪಂಚಾಯಿತಿಲಿ ಯಾವುದೇ ಖಾತೆಗಳಾಗಿರಲ್ಲ. ಆ ಖಾತೆಗಳು ಹೊಸದಾಗಿ ಕ್ರಿಯೇಟ್ ಮಾಡಿ ಇವರು 11Bಗಳನ್ನು ಕ್ರಿಯೇಟ್ ಮಾಡಿ ಹಿಂದೆ ಖಾತೆಗಳನ್ನ ಮಾಡಿದ್ರು. ಮತ್ತು ರಾಮಸ್ವಾಮಿ ಅವರು ಕೂಡ ಹಿಂದೆ ಮ್ಯಾನ್ಯಲ್ ಖಾತೆಗಳನ್ನ ಕೊಟ್ಟಿದ್ದಾರೆ. ಸರ್ಕಾರ ಆದೇಶ 2016-17ರಲ್ಲಿ ಅದು ಆದೇಶ ಆಗಿದೆ, ಸರ್ಕಾರದ ಆದೇಶ ಮ್ಯಾನ್ಯಲ್ ಖಾತೆಗಳನ್ನ ರದ್ದು ಮಾಡಬೇಕು, ಅದನ್ನ ಕೊಡೋಂಗಿಲ್ಲ ಅಂತ. ಆದ್ರೂ ಕೂಡ ಇವರು ಮ್ಯಾನ್ಯಲ್ ಖಾತೆಗಳನ್ನ ಕೊಟ್ಟು ಈ ಹಿಂದೆ ಅಕ್ರಮ ಭ್ರಷ್ಟಾಚಾರಗಳನ್ನ ಮಾಡಿದ್ರು. ಆ ಅಧಿಕಾರಿ ನೌಕರರು ಇದ್ದ ಹಿಂದೆ ಮೇಲಧಿಕಾರಿಗಳು ತನಿಖೆನೂ ಕೂಡ ಮಾಡೋಕ್ಕೆ ಕೊಟ್ಟಿದ್ದೀವಿ. ಆದರೆ ಏನು ಈ ರವಿ ಕೀರ್ತಿ ಅವರು ಹಿಂದೆ ಮಾಡಿದ್ರಲ್ಲ ಆಪಾದನೆ, ಅದರ ಆಧಾರ ತಾವೆಲ್ಲ ಸಿಚುವೇಶನ್ ನೋಡಿದ್ರಿ, ಮಾತೆಲ್ಲ ನೋಡಿದ್ರಿ, ಈಗ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ಕಾರಿ ಕಚೇರಿ ಅಂದರೆ ಹಿಂದಿಂದು ಆರೋಪಗಳು ಇದ್ದೇ ಇರ್ತದೆ. ಆರೋಪದಲ್ಲಿ ಹಿಂದೇನೂ ಏನು ಆರೋಪ ಇತ್ತು, ಮುಂದೇನೂ ಅದೇ ಆರೋಪ ಆಗಿದೆ. ಸಾರ್ವಜನಿಕರಿಂದ ಯಾರಿಂದನೂ ತೊಂದರೆ ಆಗಿಲ್ಲ. ಪಟ್ಟಣ ಪಂಚಾಯತಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಅದೇ ವಿಲೇಜ್ ಅವರು ಸುತ್ತಮುತ್ತ ಹಳ್ಳಿಯವರೆಲ್ಲ ಮಂಜುನಾಥ್ ಅವ್ರನ್ನ ದೇವರು ಅಂತ ನಿಂತಿವಿಲೆ ಬಿಂಬಿಸವ್ರೆ. ಸಾರ್ವಜನಿಕರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಅವರ ಸಂಬಳದಿಂದನೇ ಕಂದಾಯ ಕಟ್ಟಿ ಕೆಲವರಿಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಅದೇ ರೀತಿ ಇಲ್ಲಿಂದನೂ ಯಾವುದೇ ಕಚೇರಿಲೂ ಏನು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದರೆ ಅದೆಲ್ಲ ಸುಳ್ಳು. ಏಕೆಂದರೆ ಕೆಲವರು ಹಿಂದೆ ನಮ್ಮ ಅಧ್ಯಕ್ಷರು ಜೋಶಿದೇವರು ಹೇಳ್ದಂಗೆ ಲೀಡರ್ಗಳ ಆರೋಪ ಮೇರೆಗೆ 3 ಪಕ್ಷ ಇರೋದ್ರಿಂದ ಪ್ರತಿಪಕ್ಷಗಳು ಇದು ಆರೋಪ ಮಾಡೋದು ಸಹಜ. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಈಗ SC ST ಮತ್ತು SC ಅವರೇ ಇದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ಸಹಜ. ಅದಕ್ಕೆ ಈಗ ಕಾಂಗ್ರೆಸ್ ಅವ್ರು ಬಂದಾಗಲೇ ಮುಸ್ಲಿಮರು ಬಂದಿದ್ದಾರೆ, ದಲಿತರು ಬಂದಾರೆ ಅಂತ ಆರೋಪ ಅಲ್ಲ. ಎಲ್ಲ ಒಂದೇ ಜನಾಂಗನ ನೋಡ್ಕೋಗೋದೆ ಕಾಂಗ್ರೆಸ್ನವರು. ಆದ್ದರಿಂದ ಎಲ್ಲ ಕೆಲಸನೂ ಸುಗಮವಾಗಿ ಪಟ್ಟಣ ಪಂಚಾಯತಿಲಿ ನಡೀತಾ ಇದೆ. ಸುಮ್ಮನೆ ಸುಳ್ಳು ಆರೋಪಗಳನ್ನ ಫೇಸ್ಬುಕ್ಕಲ್ಲಿ ಲವ್ ಹೇಳೋದು, ಬೇರೆ ಟಿವಿಲೆಲ್ಲ ಬಿಂಬಿಸೋದು, ಇಲ್ಲಿ ಪ್ರತಿಭಟನೆ ನಡೆಯುವಂಥ ಸ್ಥಳೀಯರು ಒಬ್ಬರೂ ಇಲ್ಲ. ಏನೋ ಬೆರಳೆಣಿಸಿಕೆಯಷ್ಟು ಜನ ಮಾತ್ರ ಒಬ್ಬರು ಇಬ್ಬರು ಕಂಡಿರ್ಬೋದು. ಇದು ರಾಮಸ್ವಾಮಿ ಅವರು ಟ್ರಾನ್ಸ್ಫರ್ ಆದ ಈಚೆಗೆ ಈ ಘಟನೆಗಳು ನಡೆದಿರೋದು. ಈಗ ಹೈಕೋರ್ಟಲ್ಲಿ ಏನು ಸ್ಟೇಟಸ್ ಇದೆ ಅದನ್ನು ಅವರು ಮಹೇಶ್ ಅವರು ಅದನ್ನು ಯಥಾಸ್ಥಿತಿ ಫಾಲೋಅಪ್ ಮಾಡಿದ್ದಾರೆ. ಯಾರು ಹಿಂದೆನೂ ರಾಮಸ್ವಾಮಿ ಅವರು ಇಲ್ಲೇ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡೋದ್ರಿಂದ ಕೋರ್ಟ್ ಮುಂದೆ ನಾವು ತಲೆಬಾಗಲೇಬೇಕು. ರಾಮಸ್ವಾಮಿ ಅವರಾಗಲಿ ಮಂಜು ಅವರಾಗಲಿ ಈ ಪಟ್ಟಣ ಪಂಚಾಯತಿಗೆ ಯಾರು, ರಮ್ನಳ್ಳಿ ಪಟ್ಟಣ ಪಂಚಾಯತಿಗೆ ಯಾರು ಅನಿವಾರ್ಯ ಅಲ್ಲ. ಯಾರು ಬಂದರೂ ಸ್ವಾಗತ ಮಾಡ್ತೀವಿ. ಆದರೆ ಯಾರ ಉದ್ದೇಶಕ್ಕೆ ಯಾರ ಪರವಾಗಿ ನಾವು ಮಾತಾಡ್ತಾ ಇಲ್ಲ. ಯಾರು ಒಳ್ಳೆ ಗುಣ ಕೆಲಸ ಮಾಡಿದ್ದಾರೆ ಅವ್ರನ್ನ ಹೊಗಳೋದು ಮಾಮೂಲಿ, ಅದು ಸಹಜ ಗುಣ. ಅದರಲ್ಲಿ ಎಲ್ಲರೂ ಮಾಡಿದ್ದಾರೆ. ಹೈಕೋರ್ಟ್ಗೆ ನಾವೆಲ್ಲರೂ ತಲೆಬಾಗಬೇಕು. ಹಂಗಾಗಿ ಈ ವಿಚಾರ ಹೇಳಿ ನಾನು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.